ಇನ್ನು ನಾಳೆ ನಡೆಯುವಂತಹ ಕಾಂಗ್ರೆಸ್ನ ಸ್ವಾಭಿಮಾನಿ ಸಮಾವೇಶದ ವಿಚಾರವಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಸ್ವಾಭಿಮಾನಿ ಒಕ್ಕೂಟದಿಂದಲೂ ಕೂಡ ಸಾವಿರಾರು ಜನ ಭಾಗಿಯಾಗ್ತಾರೆ. ಪಕ್ಷ ಹಾಗೂ ಸ್ವಾಭಿಮಾನಿ ಒಕ್ಕೂಟದಿಂದ ಈ ಸಮಾವೇಶ ನಡೀತಾ ಇದೆ. ಸ್ವಾಭಿಮಾನಿ ಒಕ್ಕೂಟದಿಂದಲೂ ಕೂಡ ಹೆಚ್ಚಾಗಿ ಜನ ಬರ್ತಾರೆ. ಹೆಸರು ಸೇರಿ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡುವ ಸಂದರ್ಭದಲ್ಲಿ ಹಾಸನದಲ್ಲಿ ನಡೆಯುವಂತಹ ಕಾಂಗ್ರೆಸ್ನ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪಕ್ಷ ಹಾಗೂ ಸ್ವಾಭಿಮಾನಿ ಒಕ್ಕೂಟದಿಂದ ಈ ಸಮಾವೇಶ ನಡೀತಾ ಇದೆ. ವ್ಯಕ್ತಿಗತವಾಗಿ ಎಲ್ಲ ಸ್ವಾಭಿಮಾನಿ ಒಕ್ಕೂಟದಿಂದಲೂ ಕೂಡ ಹೆಚ್ಚಾಗಿ ಜನ ಬರ್ತಾರೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಈ ಸಮಾವೇಶವನ್ನ ಸಮರ್ಥಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾ ಇದೆ. ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಜನ ಕರ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ ಸರ್. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ. ಹೆಸರು ಏನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಈಗ ಫೋನ್ ಸಂಪರ್ಕದಲ್ಲಿ ಆನಂದ, ಮುಖ್ಯವಾಗಿ ನಾವು ಗಮನಿಸ್ತಾ ಇದ್ವಿ ಮೂಡಾದಲ್ಲಿ ಇಡಿಯ ಎಂಟ್ರಿ ಮತ್ತು ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ರು. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸಿಎಂ? ಶ್ರೀಪಾದ್, ಮೂಡಾದಲ್ಲಿ ನಡೆದಿರುವಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಲೋಕಾಯುಕ್ತಕ್ಕೆ ಒಂದು ಪತ್ರವನ್ನ ಬರೆದಿದೆ. 700 ಕೋಟಿಗೂ ಅಧಿಕ ಅಕ್ರಮ ನಡೆದಿದೆ. ಅದ್ರ ಜೊತೆಗೆ ಸಿಎಂ ಪತ್ನಿ ಪಡೆದಿರುವಂತ ನಿವೇಶನದ ವಿಚಾರದಲ್ಲೂ ಕೂಡ ನಕಲಿ ಸಹಿ ಇರ್ಬೋದು, ಆ ರೀತಿ ಸಾಕಷ್ಟು ತಪ್ಪುಗಳಾಗಿವೆ ಅನ್ನೋ ಒಂದು ಪತ್ರವನ್ನ ಬರೆದು ಏನು ತನಿಖೆಗೆ ಈ ಆಂಗಲ್ ನಲ್ಲಿ ತನಿಖೆ ಮಾಡಿ ಅನ್ನೋ ಒಂದು ಪತ್ರವನ್ನ ಬರೆದಿದೆ. ಇದು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಮಂಡ್ಯದ ಕೇರ್ಪೇಟೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಇಡಿ ಪ್ರವೇಶ ಮಾಡಿ ತನಿಖೆ ಮಾಡ್ತಾ ಇರೋದೇ ಒಂದು ರಾಜಕೀಯ ಪ್ರೇರಿತ ಅನ್ನೋ ಒಂದು ಅಸಮಾಧಾನ ಅವರು ಹಾಕಿರುವಂತದ್ದು. ಏನು ಲೋಕಾಯುಕ್ತ ತನಿಖೆಗೆ ರಾಜ್ಯಪಾಲರು ಸೂಚನೆ ನೀಡಿದ್ರೆ, ಅದ್ರ ಜೊತೆಗೆ ಕೋರ್ಟ್ ಕೂಡ ತನಿಖೆ ಮಾಡಿ ವರದಿಯನ್ನ ನೀಡಿ ಅಂತ ಹೇಳಿ ಸೂಚನೆ ನೀಡಿದೆ. ಇಷ್ಟಾದ್ರೂ ಕೂಡ ಇಡಿ ಪ್ರವೇಶ ಮಾಡಿ ಈ ರೀತಿ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ತನಿಖೆ ನಡೆಸಿ ಒಂದಷ್ಟು ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇರೋದು ಕೂಡ ಕಾನೂನು ಬಾಹಿರ ಅಂತ ಹೇಳಿ ಇಡಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಮತ್ತೊಂದೆಡೆ ನಾಳೆ ನಡೆಯುವಂತ ಹಾಸನದ ಸಮಾವೇಶದ ಬಗ್ಗೆ ಕೂಡ ಸಮರ್ಥಿಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆರಂಭದಲ್ಲಿ ಸಿಎಂ ಆಪ್ತರು ಸೇರಿ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಆನಂತರ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಬಲ ತುಂಬುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಈ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಅಸಮಾಧಾನ ವ್ಯಕ್ತ ಆಗಿತ್ತು. ಜೊತೆಗೆ ದೂರು ಕೂಡ ಸಲ್ಲಿಕೆ ಆಗಿತ್ತು. ಬಳಿಕ ಮಧ್ಯಪ್ರವೇಶ ಮಾಡಿದಂತ ಡಿ ಕೆ ಶಿವಕುಮಾರ್ ಅವರು ಇಡೀ ಕಾರ್ಯಕ್ರಮದ ರೂಪುರೇಷವನ್ನೇ ತಲೆ ಕೆಳಗಾಗುವಂತೆ ಮಾಡಿದ್ರು. ಇದು ಕಾಂಗ್ರೆಸ್ನ ಸಮಾವೇಶ ಅಂತ ಹೇಳಿ ಬಿಂಬಿಸೋದಕ್ಕೆ ಹೊರಟಿದ್ರು. ಇವತ್ತು ಆ ವಿಚಾರವಾಗಿ ಏನು ಮಾತಾಡಿರುವಂತ ಸಿದ್ದರಾಮಯ್ಯ ಅವರು ನಾಳೆ ಏನು ಸ್ವಾಭಿಮಾನಿ ಬಳಗ ಏನಿದೆ ಅದ್ರ ನೇತೃತ್ವದಲ್ಲಿ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಸೇರಿಕೊಂಡು ಒಂದೇ ನಿಮಿಷ ಸಂಪರ್ಕದಲ್ಲಿರಿ. ಬಹಳ ಮುಖ್ಯವಾದಂತಹ ವಿಚಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿ ವಿಚಾರವಾಗಿ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಮಾತಿತ್ತು 2.5 ವರ್ಷ ಸಿದ್ದರಾಮಯ್ಯ, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಈ ಕುರ್ಚಿ ಕಗ್ಗಂಟಾದ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳು ಓಡಾಡ್ತಾ ಇತ್ತು. ಆದರೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ. ಡಿ ಕೆ ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ. ಹೈಕಮಾಂಡ್ ತೀರ್ಮಾನದಂತೆ ನಡೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಒಂದ್ ಕಡೆ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಮಾತಾಡ್ತಾರೆ, ಇದೇ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿಗಾದಿ ವಿಚಾರವಾಗಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತಾನು ಹೇಳ್ತಾರೆ. ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಸಂದೇಶ ರವಾನಿಸುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಂದ ಈ ರೀತಿಯಾಗಿ ಆಗ್ತಾ ಇದೆ. ನೋಡಿ, ಬಹಳ ಮುಖ್ಯವಾದಂತಹ ವಿಚಾರ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರೋದು. ಸಿಎಂ ಸ್ಥಾನದ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಖಂಡ ತುಂಡವಾಗಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಯಾವುದೇ ಒಪ್ಪಂದ ಆಗಿಲ್ಲ.
ಇದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತ ಮಾತು. ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಸಿಎಂ ಮಾತಾಡಿದ್ದಾರೆ. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ, ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೈಕಮಾಂಡ್ ಸೂಚನೆಯನ್ನ ನೀಡಬೇಕು, ಆ ಬಳಿಕ ನಾನು ನಿರ್ಧಾರ ಮಾಡಬೇಕು. ಸಂಪುಟ ಸರ್ಜರಿ ಬಗ್ಗೆ ನನ್ನ ನಿರ್ಧಾರವೇ ಅಂತ KR ಪೇಟೆಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಎಲ್ಲ ರೀತಿಯ ಊಹಾಪೋಹಗಳಿಗೆ ತೆರೆ ಎಳೆಯುವಂತಹ ಕೆಲಸ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ಸಿಎಂ ಸ್ಥಾನದ ಬಗ್ಗೆ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ನಂಬರ್ 1. ಸಂಪುಟ ಸರ್ಜರಿ ಅನ್ನುವಂಥದ್ದು ಇಲ್ವೇ ಇಲ್ಲ ನಂಬರ್ 2. ಇದೇ ಸಂದರ್ಭದಲ್ಲಿ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಸ್ಪಷ್ಟನೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಸಿಎಂ ಸ್ಥಾನದ ಬಗ್ಗೆ ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಂದ ಬಂದಿರುವಂತಹ ಮಾತು. ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಎಸ್, ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ಆನಂದ್ ಈಗ ಆಲ್ರೆಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ, ಮುಖ್ಯವಾಗಿ ಈ ಸಿಎಂ ಸ್ಥಾನದ ಬಗ್ಗೆ ಮೊದಲಿನಿಂದನೂ ಒಂದು ಮಾತಿತ್ತು, 2.5 ವರ್ಷ ಅವರು 2.5 ವರ್ಷ ಇವರು ಅಂತ. ಈಗ ಸ್ವತಃ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಈ ರೀತಿ ಯಾವುದು ಮಾತಾಗಿಲ್ಲ ಅಂತ ಹೇಳಿ. DK ಶಿವಕುಮಾರ್ ಮತ್ತು ನನ್ನ ಮಧ್ಯೆ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ದಾರೆ, ಸಂಪುಟ ಸರ್ಜರಿ ಆಗಲ್ಲ ಅಂತ ಹೇಳಿದ್ದಾರೆ. ಏನೇನು ಹೇಳಿದ್ರು ಸಿದ್ದರಾಮಯ್ಯ? ಮತ್ತೆ ಶ್ರೀಪಾದ್, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕರಿಸಿಕೊಂಡಂತ ದಿನದಿಂದಲೂ ಕೂಡ ಮುಖ್ಯಮಂತ್ರಿ ಹುದ್ದೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಒಪ್ಪಂದ ಆಗಿದೆ ಅನ್ನೋ ಒಂದು ಚರ್ಚೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಆಗಿಂದಾಗ ಈ ಒಂದು ಚರ್ಚೆ ಮುನ್ನೆಲೆಗೆ ಬರುವಂತದ್ದು, ಜೊತೆಗೆ ಆಗ ಒಂದಷ್ಟು ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ಕೊಡುವಂತ ಕೆಲಸ ನಿರಂತರವಾಗಿ ಆಗ್ತಲೇ ಇದೆ. ಇನ್ನು ಇತ್ತೀಚೆಗೆ ಯಾವಾಗ ಏನು ಹಾಸನದಲ್ಲಿ ಸಮಾವೇಶ ಮಾಡ್ತಾರೆ ಅಂತ ಗೊತ್ತಾಯ್ತು, ಆಗ DK ಶಿವಕುಮಾರ್ ಅವರು ಒಂದು ಮಾರ್ಮಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು, ಒಂದು ಅಗ್ರಿಮೆಂಟ್ ಆಗಿದೆ, ಆ ಟೈಮ್ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಕೊಂಡಿದ್ರು. ಇದು ಒಂದಷ್ಟು ಚರ್ಚೆ ಮತ್ತಷ್ಟು ಜಾಸ್ತಿ ಆಗೋಕ್ಕೆ, ಜೊತೆಗೆ ಮುನ್ನೆಲೆಗೆ ಬರೋಕ್ಕೆ ಕಾರಣ ಆಗಿತ್ತು. ಆ ಒಂದು ವಿಚಾರವಾಗಿ ಮತ್ತೆ ಒಂದಷ್ಟು ಕೆಲವು ತಿಂಗಳ ಅಥವಾ ಕೆಲವು ವರ್ಷಗಳಲ್ಲಿ ಏನು ಸಿಎಂ ಕುರ್ಚಿ ಬದಲಾಗ್ತಿದೆ, ಸಿದ್ದರಾಮಯ್ಯ ಬದಲಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇತ್ತು. ಆ ವಿಚಾರವಾಗೂ ಕೂಡ ಮಂಡ್ಯದ KR ಪೇಟೆಯಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ, ಯಾವುದೇ ಏನಾದ್ರು ತೀರ್ಮಾನ ಆಗ್ಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ತಗೊಳ್ತದೆ, ಆದ್ರೆ ಸದ್ಯಕ್ಕೆ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋ ಮೂಲಕ DK ಶಿವಕುಮಾರ್ ಅವ್ರಿಗೆ ಪರೋಕ್ಷವಾಗಿ ಒಂದು ಟಾಂಗನ ನೀಡಿರುವಂತದ್ದು. ಅದ್ರ ಜೊತೆಗೆ ಏನು ಒಂದು ಚರ್ಚೆ ನಡೀತದೆ, ಅದಕ್ಕೆ ಚರ್ಚೆಯ ಒಂದು ಅಂದ್ರೆ ತಾರ್ಕಿಕವಾಗಿ ಒಂದು ಅಂತಿ ಆಡುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೂ ಮತ್ತೆ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೊಂದೆಡೆ ಸಂಪುಟ ಪುನರ್ರಚನೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಒಂದಷ್ಟು ಹಿರಿಯ ಶಾಸಕರುಗಳು ನಿರಂತರವಾಗಿ ಸಿಎಂ ಸೇರಿದಂತೆ ಪಕ್ಷದ ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನು ಹಾಕಿ ಬರ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಒತ್ತಡವನ್ನು ಹಾಕೊಂಡು ಬರ್ತಾ ಇದ್ರು. ಅದೇ ರೀತಿ ಇತ್ತೀಚೆಗಷ್ಟೇ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಕೂಡ ನೇರವಾಗಿ ಒಂದು ಒತ್ತಡವನ್ನು ಹಾಕಿದ್ರು. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗಾಗಿ. ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಸರ್. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ.